ಹಲ್ಲಾರೆ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ. ಅಂದು ಸಚಿವ ಸ್ಥಾನವನ್ನೇ ತೊರೆದರೂ ಈವಾಗ ಸಚಿವ ಸ್ಥಾನ ಬೇಕು ಎಂದು ಪ್ರತಿಭಟನೆ. ಮಾಜಿ ಶಾಸಕ ಹರ್ಷವರ್ಧನ್ ಟಾಂಗ್. ನಂಜನಗೂಡು ತಾಲೂಕಿನ ಹಲ್ಲಾರೆ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇಲ್ಲದೆ ಹೋಗಿದ್ರೆ ಈ ದಿನ ಮಹಿಳೆಯರು ಮನೆಯಿಂದ ಆಚೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಮಾನತೆ ಇರುತ್ತಿರಲಿಲ್ಲ. ಚಿಕ್ಕ ವಯಸ್ಸಿಗೆ ಮದುವೆ, ಚಿಕ್ಕ ವಯಸ್ಸಿನಲ್ಲೇ ವಿಧವೆ ಆಗುತ್ತಿದ್ದರು. ಇದನ್ನ ಅರಿತು ಜ್ಯೋತಿ ಬಾಪುಲೆ, ಸಾವಿತ್ರಿ ಬಾಪುಲೆ ಶಿಕ್ಷಣ ಕೊಡಿಸಿ ಬದಲಾವಣೆ ಮಾಡಲೇಬೇಕು ಎಂದು ಮುಂದೆ ಬಂದರು. ಇದಕ್ಕಾಗಿ ಸಚಿವ ಸ್ಥಾನವನ್ನ ತೊರೆದು ಬಂದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಚಿವ ಸ್ಥಾನ ಬೇಕು ಎಂದು ಪ್ರತಿಭಟನೆ ಮಾಡುವ ಮಟ್ಟಕ್ಕೆ ಇಳಿದಿದ್ದಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ನಾವು ಈ ಮಟ್ಟಕ್ಕೆ ಹೋಗಿ ತಗೊಂಡು ಹೋಗ್ತಾ ಇದೀವಿ ಅಂತಂದ್ರೆ ಕೆಲವ್ರಿಗೆಲ್ಲ ಒಂಥರ ಏನಕ್ಕಪ್ಪ ಇದು, ಯಾಕಂತಂದ್ರೆ ನಾವು ಒಂದು ಸಮುದಾಯಕ್ಕೆ, ಒಂದು ಜಾತಿ ಧರ್ಮಕ್ಕೆ ಸೀಮಿತವಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಇದಕ್ಕೆ ನಮ್ಮ ದೇಶ ಒಂದು 75 ವರ್ಷ ಸ್ವಾತಂತ್ರ್ಯ ಆದ್ಮೇಲೆ ಅಕ್ಕಪಕ್ಕದಲ್ಲಿ ಹೊರದೇಶಗಳು ನೋಡಿ, ಇಲ್ಲಿ 3-4 ಭಾಗಗಳಾಗೋಗುತ್ತೆ. ಅಲ್ಲಿರುವಂತ ಸಂವಿಧಾನನು ತಿದ್ದುಪಡಿ ಮಾಡ್ಬಿಟ್ಟವ್ರೆ. ಆ ಕಡೆ ಏನೋ ಅಲ್ಲಿ ಜನಗಳಂತೂ ಜಂಗೆದ್ಬಿಟ್ಟು ಆ ಕಡೆ ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ಳೋದು. ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ನೇಪಾಳ ಇರ್ಬೋದು, ಶ್ರೀಲಂಕಾ ಇರ್ಬೋದು. ಆದ್ರೆ ನಾವು 75 ವರ್ಷ ಗಟ್ಟಿಯಾಗಿ ನಿಂತಿದ್ದೀವಿ ಅಂತಂದ್ರೆ ಅದು ಸಂವಿಧಾನ ಕಾರಣ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಅದಕ್ಕೆ ಇವತ್ತು ಹೆಚ್ಚಿಗೆ ಮಹಿಳೆಯರು ಲೀಡರ್ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಗೆಲ್ಲ ರಕ್ಷಣೆಯಾಗಿ ಬರ್ಲಿಲ್ಲ ಅಂತಂದ್ರೆ ಇವತ್ತು ನೀವು ಮನೆಯಿಂದ ಹೊಸದಿಂದ ಆಶ್ರಯ ದಾಟ್ತಾ ಇರಲಿಲ್ಲ. ನೀವು ಶಿಕ್ಷಣ ಜೊತೆಗೆ ನಿಮ್ಗೆಲ್ಲ ಸಮಾನವಾಗಿ ಹಕ್ಕನ್ನ ಕೊಟ್ಟಿರುವಂತದ್ದು. ಇವತ್ತು ನಿಮ್ಮಲ್ಲೇ ಒಬ್ಬರು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತಾರೆ, ತಹಸೀಲ್ದಾರ್ ಆಗ್ತಾರೆ. ಎದ್ದು ನಾವೆಲ್ಲ ನಮಸ್ಕಾರ ಮಾಡ್ತೀವಿ. ಅದು ಮಾಡ್ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಲ್ಲದ 18ನೇ ಶತಮಾನದಲ್ಲಿ ಯಾವ ತರ ಸ್ಥಿತಿಗತಿ ಇಟ್ಟು ತಾವು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಬಿಡೋರು. ಅವ್ರ ಮದುವೆ ಆಗ್ತಿರೋ ವಯಸ್ಸು ಎಷ್ಟು ಇರೋದು, 50-60 ಇರ್ತಿತ್ತು, ಏನೋ ಗೊತ್ತಾಗ್ತಿರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಪಾಪ ವಿಧವೆ ಆಗ್ಬಿಡೋರು. ವಿದ್ಯೆ ಜೊತೆ ಯಾವ ತರ ನಡ್ಕೊತಿದ್ರು ಅನ್ನೋಂಥದ್ದು ಜ್ಯೋತಿ ಬಾಪುಲೆ ಮತ್ತೆ ಸಾವಿತ್ರಿ ಬಾಪುಲೆ ಕಣ್ಣಾರೆ ನೋಡ್ಬಿಟ್ಟು ಅವ್ರಿಗೆ ಇಲ್ಲ, ಈ ಮಹಿಳೆಯರಿಗೆ ಈ ತರ ಶಿಕ್ಷಣ ಕೊಟ್ಟು ಈ ತರ ಒಂದು ವ್ಯವಸ್ಥೆ ಬದಲಾವಣೆ ತರಬೇಕು ಅಂತಕ್ಕಂಥದ್ದು ದೂರ ದೃಷ್ಟಿ ಇಟ್ಕೊಂಡು ಅದೇ ಪ್ರೇರಣೆ ಆಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮಹಿಳೆಯರಿಗೋಸ್ಕರ ಅವರು ಸಚಿವ ಸ್ಥಾನ ತ್ಯಾಗ ಮಾಡ್ಬಿಟ್ಟು ಬರ್ತಾರೆ. ಇವತ್ತು ಕೆಲವರು ಇದಾರೆ, ಇಲ್ಲಿ ಸಚಿವ ಸ್ಥಾನ ಸಿಗಕ್ಕೆ ಅಂತಾನೆ ಒಂದು ಪ್ರತಿಭಟನೆ ಇಟ್ಕೊಂತಾರೆ. ಸಚಿವ ಸ್ಥಾನ ಸಿಗ್ಲಿ ಅಂತಾನೆ ಇದ್ ಮಾಡ್ತಾರೆ. ಅದು ಪ್ರಶ್ನೆ ಮಾಡ್ಬೇಕಾಗತ್ತೆ, ಸಮುದಾಯಕ್ಕೆ ಏನ್ ಕೊಡುಗೆ ಇತ್ತು ಅವ್ರದ್ದು.